ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಬೆಳಗ್ಗೆಯಿಂದ ಸಖತ್ ಬ್ಯುಸಿ ಶೆಡ್ಯೂಲು. ಆಲ್ರೆಡಿ ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ನೆನ್ನೆನೆ ಮಾಡಬೇಕಾಗಿತ್ತು, ತುಂಬಾ ಬ್ಯುಸಿ ಆಗಿರೋದ್ರಿಂದ ಪ್ಯಾಕಿಂಗ್ ಇವಾಗ ಸಂಜೆ ಮಾಡ್ಕೊತಾ ಇದ್ದೀನಿ. ಸಂಜೆ ಆಲ್ರೆಡಿ 4 o'clock ಆಗಿದೆ. ಎಲ್ಲ ಕೆಲಸ ಮುಗಿಸಿ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಎಲ್ಲಿಗಪ್ಪ ಪ್ಯಾಕಿಂಗು ಅಂತಂದ್ರೆ ಆಕ್ಚುಲಿ ತುಂಬಾ ಬೇಕಾಗಿರೋದೊಂದು ಮದುವೆ ಇದೆ. ತುಂಬಾ ಕ್ಲೋಸೆಸ್ಟ್ ನಿಯರೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಮದ್ವೆಗೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ನನ್ನ ಫ್ರೆಂಡು ಸುಚಿತ್ರ. ತುಂಬಾ ವರ್ಷ ಆದ್ಮೇಲೆ ಮೀಟ್ ಆಗ್ತಾ ಇರೋದು. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಮತ್ತೆ ಇವನ್ ಗಿಫ್ಟ್ ಪ್ಯಾಕ್ ಮಾಡಿರ್ಲಿಲ್ಲ. ಸೊ ಅವಳಿಗೆ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಗಿಫ್ಟ್ ಪ್ಯಾಕ್ ಮಾಡಿರ್ಲಿಲ್ಲ. ಸೊ ಅದನ್ನು ಗಿಫ್ಟ್ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ಮದ್ವೆಗೆ ಬೇಕಾದಂತಹ ಬ್ಯಾಂಗಲ್ಸು ಮತ್ತೆ ಜ್ಯುವೆಲರೀಸ್ ಎಲ್ಲಾನು ಎತ್ತಿಡ್ಕೊಂತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾವು ಹೊರಡ್ತಾ ಇರೋದು ಬಂದು ಸ್ಯಾಟರ್ಡೆ. ನಾನು ನೆಕ್ಸ್ಟ್ ಬರೋದು ಟ್ಯೂಸ್ಡೇ ಮಾರ್ನಿಂಗ್. ಸೊ ಅದಕ್ಕಾಗಿ ಲಗೇಜಸ್ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕಲ್ವಾ, ಡ್ರೆಸ್ಸಸ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಸ್ಯಾರಿ ಒಂದೇ ಮದ್ವೆಗೋಸ್ಕರ. ತುಂಬಾ ಬಿಸಿಲಿದೆ ಅಂತ ಹೇಳಿದಾಳೆ. ಅದಕ್ಕಾಗಿ ಎಲ್ಲಾನು ಡ್ರೆಸ್ಸು ಅಂದ್ರೆ ಕಾಟನ್ ಡ್ರೆಸ್ಸಸ್ ಇಟ್ಕೊಂಡಿದ್ದೀನಿ. ಅಂತ ದಪ್ಪ ಅಂತಾನೂ ಇಲ್ಲ, ಮತ್ತೆ ಸ್ಯಾರೀಸ್ ಕೂಡ ಯಾವ್ದು ಇಟ್ಕೊಂತಾ ಇಲ್ಲ. ಆಕ್ಚುಲಿ ಟೆಂಪಲ್ಗೆ ಹೋಗೋ ಪ್ರೋಗ್ರಾಮ್ ಇದೆ. ಸ್ಯಾರಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ, ಮತ್ತೆ ಸಖತ್ ಬಿಸಿಲಿರೋದ್ರಿಂದ ಬೇಡ ಅಂತಂದ್ಲು. ಅದಕ್ಕಾಗಿನೇ ಸ್ಯಾರಿನ ಯಾವ್ದು ಇಟ್ಕೊಂಡಿಲ್ಲ. ಸೊ ಎಲ್ಲ ಡ್ರೆಸ್ಸಸ್ ಇಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಮ್ಯಾಚ್ ಆಗುವಂತ ಇಯರಿಂಗ್ಸ್ ಸಹ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಆಕ್ಚುಲಿ ನಾವು ಇಷ್ಟು ವರ್ಷ ಆದ್ಮೇಲೆ ನಾನು ಹೋಗ್ತಾ ಇರೋದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನನ್ನ ಹಸ್ಬೆಂಡ್ನ ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ. ಯೂಶಲಿ ಎಲ್ಲ ಕಡೆ ಹೋಗ್ಬೇಕು ಅಂತಾನು ನನ್ನ ಹಸ್ಬೆಂಡ್ ಜೊತೆನೆ ಹೋಗ್ತಾ ಇದ್ದಿದ್ದು. ಹಸ್ಬೆಂಡ್ ಮಕ್ಳ ಜೊತೆನೆ ಹೋಗ್ತಾ ಇದ್ದಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ನಾನು ಒಬ್ಳೆ ಹೋಗ್ತಾ ಇರೋದು. ಆಕ್ಚುಲಿ ನಾನು ಟ್ರಾವೆಲ್ ಮಾಡ್ತಾ ಇರೋದು ಬಸ್ಸಲ್ಲಿ. ನಾವಿಬ್ಬರೇ ಹೋಗ್ತಾ ಇರೋದು. ಅದೇ ಹೇಳ್ದಂಗೆನೆ ದಿಸ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಅಂತಾನೆ ಹೇಳ್ಬೋದು. ಸೊ ಬಸ್ ಬಂದು 9:15 ನೈಟು. ಸ್ಲೀಪರ್ ಕೋಚ್ ಬುಕ್ ಮಾಡಿದ್ಲು. ಸೊ ಇವಳು ನಮ್ಮನೆಗೆ ಬರೋಷ್ಟೊತ್ತಿಗೆ 7:30 ಆಗಿತ್ತು. ಸೊ ಅಲ್ಲಿಂದ ನನ್ನ ಹಸ್ಬೆಂಡ್ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ನಾವು ಮೆಜೆಸ್ಟಿಕ್ಗೆ ಬಂದು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಹೇಳ್ದಂಗೆನೆ ತುಂಬಾ ವರ್ಷ ಆಯ್ತು ಇವಳನ್ನ ಮೀಟ್ ಮಾಡಿ. ಅಕ್ಕ ಮೆಹಂದಿ ಎಲ್ಲ ಹಾಕೊಂಡು ರೆಡಿ ಆಗೋಳೆ. ನಾವೇ ಇನ್ನ ಏನೂ ಇಲ್ಲ. ಜಾಸ್ತಿ ಇಲ್ಲ, ನಾನು ಹೇಳಿಲ್ವಾ ಅಷ್ಟೇ ಅಂತಂದ್ಬಿಟ್ಟು. ಯಾವ್ದಿದು? ಇದು ಓಕೆ ಓಕೆ. ಇದು ಯಾವ್ದಿತ್ತು? ಇದು ಹಾಕಿದ್ದೆ, ನಿಮ್ಗೆ ಗೊತ್ತಾಗಿಲ್ಲ. ಹಲೋ, ಅದು ಲೈಟ್ ಕಾಣಿಸ್ಲಿಲ್ಲ. ಅಸಹ್ಯವಾಗಿದೆ ಅದು. ನಂಬರ್ 2 ಅನ್ನಂಗಿದೆಯಾ? ಹಾ, ಲೈಟ್ ಇಲ್ಲ ಅಲ್ಲ, ಕ್ಲಾರಿಟಿ ಇಲ್ಲ, ಲೈಟ್ ಹಾಕೋಣ. ಬರ್ತಾ ಇಲ್ಲ ಲೈಟ್. ಅದು ಮೊಬೈಲಲ್ಲಿ ಲೈಟ್ ಹಾಕೋ. ಕಾಸು ಕಟ್ಟು. ಇಷ್ಟೆಲ್ಲ ದುಡ್ಡು ಇಸ್ಕೊಂಡು ಒಂದು ಲೈಟ್ ಹಾಕೋಕ್ಕಾಗಲ್ವಾ? ತುಂಬಾ ವರ್ಷದ ಮೇರೆಗೆ ನಾವಿಬ್ಬರೇ ಹೋಗ್ತಾ ಇರೋದು ಬಸ್ಸಲ್ಲಿ. ತುಂಬಾ ವರ್ಷ ಅಲ್ಲ, ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ. ಅಲ್ಲ, ತುಂಬಾ ವರ್ಷದ ಮೇಲೆ ಮೀಟ್ ಆಗಿರೋದು. ಫಸ್ಟ್ ಟೈಮ್ ಟ್ರಾವೆಲ್ ಅದು. ನಾನೊಬ್ಳೆ ಬ್ಯಾಂಗ್ಳೂರ್ ಟು ಭಟ್ಕಳ. ಇನ್ನು ಸುಮಾರು ಸತಿ ಹೋಗಿದ್ದಾರೆ ಅವ್ರ ಊರಿಗೆ. ನಾನೊಬ್ಳೆ ಹೋಗ್ತಾ ಇದ್ದೀವಿ ಇವಾಗ. ಆಶ್ಚರ್ಯ, ಇದು ನನಗೆ ಆಶ್ಚರ್ಯ. ಆಕ್ಚುಲಿ ನಾನೊಬ್ಳೆ ಹೋಗ್ತಾ ಇದ್ದೀನ ಅಂತ. ನಾನೇ ಕರ್ಕೊಂಡು ಹೋಗ್ತಾ ಇರೋದು ಇವಳೇ ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರಿಗೇನು ಗೊತ್ತಿಲ್ಲ. ಇಲ್ಲ ಅವೆಲ್ಲ ಸುಳ್ಳು. ನಾನೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆನೆ ನೆಕ್ಸ್ಟ್ ಬ್ರೇಕ್ ಅಂತ ಕೊಟ್ಟಿದ್ದು 4:30ಗೆನೆ ಬ್ರೇಕ್ ಕೊಟ್ಟಿದ್ದು. ಇದೇ ನಾವು ಟ್ರಾವೆಲ್ ಮಾಡ್ತಾ ಇರೋ ಬಸ್, ದುರ್ಗಾಂಬ ಬಸ್ ಅಂತ ಅಂದ್ಬಿಟ್ಟು. ಆಕ್ಚುಲಿ ತುಂಬಾ ಕ್ಲೀನ್ ಆಗಿದೆ. ಮತ್ತೆ ಬೆಡ್ ಕೂಡ ಅಷ್ಟೇನೆ ತುಂಬಾ ನೀಟಾಗಿತ್ತು. ಯಾವುದೇ ಒಂದು ಮಾತಿರ್ಲಿಲ್ಲ ಅದರಲ್ಲಿ. ಈವನ್ ಸ್ಟಾಪಲ್ಲೆಲ್ಲ ಚೇಂಜ್ ಮಾಡಿದ್ರು ಅಂತ ಅನ್ಕೊಂತೀನಿ. ಅದಕ್ಕೆ ಅಷ್ಟು ನೀಟಾಗಿತ್ತು. ಈವನ್ ಒಳಗಡೆನೂ ಅಷ್ಟೇ ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಇದು ಬಂದು ಯಾವ ಊರು ಅಂತ ಆಕ್ಚುಲಿ ಗೊತ್ತಾಗ್ಲಿಲ್ಲ ನನಗೆ. ಇಲ್ಲಿ ರೆಸ್ಟ್ ರೂಮ್ಗೆ ಅಂತ ಅಂದ್ಬಿಟ್ಟು ಸ್ಟಾಪ್ ಕೊಟ್ಟಿದ್ದಾರೆ. 5:30ಗೆ ಎಷ್ಟು ಧೈರ್ಯ ರೋಡಲ್ಲಿ ರಾತ್ರಿ ಬೆಳಗಿನ ಜಾವ.
ಓಕೆ, ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಆ್ಯಕ್ಚುಲಿ ಹೇಳ್ದಂಗೆನೆ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಇಬ್ಬರು ಇದ್ದಾಗಂತನೂ. ಈವನ್ ನಾನಿವಾಗ ಹೋಗ್ತಾ ಇದ್ದೀನಲ್ಲ ಮದುವೆಗೆ, ಅವಳಿದ್ದಾಗೂ ಅಷ್ಟೇ. ಈವನ್ ವಿ ಮಿಸ್ ನಂದಿನಿ, ತುಂಬ ಮಿಸ್ ಮಾಡ್ಕೊತೀವಿ ನಾವು ನಂದಿನಿನ. ಆ್ಯಕ್ಚುಲಿ ಪಾಪ ಹೇಳಿದ್ಲು, ನಂದಿನಿನ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂದ್ಬಿಟ್ಟು. ಒಂದು 2-3 ಟೈಮ್ಸ್ ನಾನು ಅವಳಿಗೆ ಕಾಲ್ ಮಾಡಿದೆ. ಅದು ಕೂಡ ಅವಳು ಅಂದರೆ ರಿಸೀವ್ ಮಾಡಲಿಲ್ಲ. ಸೊ ಅವಳು ಬ್ಯುಸಿ ಇದ್ದಾಳೆ. ಸೊ ಈ ಟೈಮಲ್ಲಿ ಅಂತಂದ್ರೆ ನಾವು ಒಂದು 4 ಮೆಂಬರ್ಸ್ ನಾವು ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕ್ಲೋಸ್ ಆಗಿ ಇದ್ದಿದ್ದು ಅಂತಂದ್ರೆ ನಾವು 4 ಮೆಂಬರ್ಸ್. ಸೊ ಎಲ್ಲ ಮಿಸ್ ಆಗ್ತಾ ಇದ್ದಾರೆ ಈಗ ಅಂತ ಅನಿಸ್ತು. ನಾವು ಅದನ್ನೇ ಸ್ವಲ್ಪ ಮಾತಾಡ್ಕೊಂಡು ಮಾಡ್ಕೊಂಡು ಹೋದ್ವಿ. ನೋಡಿ, ಅಲ್ಲಿಂದ ಆನ್ ದ ವೇ ಹೋಗ್ತಾ ನಮಗೆ ಮುರುಡೇಶ್ವರ ಸಿಗುತ್ತೆ. ಇದು ಮುರುಡೇಶ್ವರ ಆರ್ಚ್. ಇಲ್ಲಿಂದ ಒಳಗಡೆಗೆ ಹೋದ್ರೆ ಮುರುಡೇಶ್ವರ. ಸೊ ನಮ್ಮ ಸ್ಟಾಪ್ ಕೂಡ ಬಂತು. ಸೊ ಅದಕ್ಕೆ ಎಲ್ಲಾನು ಸ್ವಲ್ಪ ಫ್ರೆಶ್ ಅಪ್ ಆಗಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಎದ್ವಿ. ನೋಡಿ, ನಾನು ಹೇಳ್ದಂಗೆನೆ ಬೆಡ್ಸು ಅಷ್ಟೇನೆ ತುಂಬಾ ನೀಟಾಗಿದೆ. ಎಲ್ಲ ಪ್ಯಾಸೆಂಜರು ಇಳ್ದಿದ್ದಾಯ್ತು. ನಾವೇ ಲಾಸ್ಟ್ ಇಳಿಬೇಕಾದವರು. ನನ್ಗಂತೂ ಬಸ್ಸಲ್ಲಿ ನಿದ್ದೆನೆ ಬಂದಿಲ್ಲ. ಮೇಡಮ್ ಅವರಂತೂ ತುಂಬಾ ಚೆನ್ನಾಗಿ ನಿದ್ದೆ ಹೊಡೆದ್ರು. ಮಾತ್ರ ಚೆನ್ನಾಗಿ ನಿದ್ದೆ ಹೊಡೆದು ಬೆಳಗ್ಗೆನೆ ಎದ್ದು ಕೂತಿದ್ರು. ಆಮೇಲೆ ಅಕ್ಕ 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 ಅಂತ ಬಡ್ಕೊಂತ ಇದ್ರು, ಸ್ಟಾಪ್ ಬಂತು ಅಂತ ಅನ್ಬಿಟ್ಟು. ಆಕ್ಚುಲಿ ನನ್ಗೆ ಅವಾಗ ತಾನೇ ನಿದ್ದೆ ಹತ್ತಿತ್ತು ನನಗೆ. ಸೊ ಅಕ್ಕ ಎದ್ದೊಳಿ ಎದ್ದೊಳಿ ಅಂತಂದ್ರ ನನ್ಗೆ ಅವಾಗ ಎಚ್ಚರಿಕೆ ಆಯ್ತು. ಅಂದ್ರೆ ಬಿಕಾಸ್ ವ್ಯೂ ನೋಡಕ್ಕೆ ಹೊನ್ನಾವರ ಮೇಲೆ ಬರುತ್ತಲ್ವಾ. ಸೊ ಅದ್ರದ್ದು ವ್ಯೂ ನೋಡೋದಕ್ಕೆ ಪಾಪ ಎಬ್ರಿಸಿದ್ಲು. ನನ್ಗೆ ಜಸ್ಟ್ ಅವಾಗ ತಾನೇ ನಿದ್ದೆ ಹತ್ತಿತ್ತು ನನ್ಗೆ. ಯೂಶಲಿ ನನ್ ಬಸ್ಸಲ್ಲಿ ನಿದ್ದೆನೆ ಬರೋದಿಲ್ಲ, ಅದೇನು ಅಂತ ಗೊತ್ತಿಲ್ಲ, ಬಸ್ಸಲ್ಲಿ ನಿದ್ದೆ ಬರೋದಿಲ್ಲ. ಸೊ ನಾವು ಬಸ್ಸಲ್ಲಿ ಅಲ್ಲಿ ಸ್ಟಾಪ್ ತಗೊಂಡು ನಾನು ಹೇಳ್ದಂಗೆನೆ ಅಲ್ಲಿಂದ ಊರ್ ಒಳಗಡೆ ಬರ್ಬೇಕು ಆಟೋದಲ್ಲಿ. ನಾವು ಭಟ್ಕಳ ಹತ್ರ ಹೇಳಿದ್ವಿ. ಸೊ ಅಲ್ಲಿಂದ ನಾವು ಆಟೋದಲ್ಲಿ ಮುಂದೆ ಕ್ಯಾರಿ ಆನ್. ಇಲ್ಲಿಂದ 1 2 ನಾನೊಂದು ರೈಲ್ವೆ ಟ್ರ್ಯಾಕ್ ಅಂತ ಹೇಳಿದ್ನಲ್ಲ. ಫುಲ್ಲು ಗೇರ್ ಮರಗಳೆಲ್ಲ ಇಲ್ಲೆಲ್ಲ ಬರೀ ಇದೆ ಅಲ್ಲ ಗೇರ್ ಮರಗಳು. ಇಲ್ಲಿ ರೋಡ್ ಫುಲ್ಲು ಗೇರ್ ಹಣ್ಣು ಮರಗಳೇನೆ ಇರೋದು. ಇದು ಆಕ್ಚುಲಿ ನನ್ನ ಹಸ್ಬೆಂಡ್ಗೆ ಅಂತೂ ತುಂಬಾನೇ ಇಷ್ಟ ಗೇರ್ ಹಣ್ಣು. ಅಂತ ಇದ್ರು ಯಾವಾಗ್ಲೂ ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ತಗೊಂಬಾ ಅಂತ ಅಂದ್ಬಿಟ್ಟು. ನನಗಂತೂ ಅಷ್ಟು ಇಷ್ಟ ಆಗೋದಿಲ್ಲ, ನನ್ನ ಹಸ್ಬೆಂಡ್ಗಂತೂ ತುಂಬಾನೇ ಇಷ್ಟ ಈ ಹಣ್ಣು. ಇಲ್ಲಿಂದ ನಾವು ಹೊರಟಿದ್ದು ಇವರ ಅಜ್ಜಿ ಮನೆಗೆ. ಬಿಕಾಸ್ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿಂದ ಮದ್ವೆಗೆ ಹೋಗೋದಕ್ಕೆ ಇವ್ರ ಅಜ್ಜಿ ಮನೆಗೆ ಹೊರಟ್ವಿ ನಾವು. ಮದ್ವೆಗೆ ಹೋದ್ಮೇಲೆ ನೋಡೋಣ ಹುಡುಗಿ ಸರ್ಪ್ರೈಸ್ ಹೆಂಗಿದೆ, ಸರ್ಪ್ರೈಸ್ ಆಗ್ತಾಳ, ನಮಗೆ ಸರ್ಪ್ರೈಸ್ ಕೊಡ್ತಾಳ ಗೊತ್ತಿಲ್ಲ, ನೋಡೋಣ. ಅನ್ಸಕ್ಕೆ ಸರ್ಪ್ರೈಸ್ ಆಗ್ಬೋದು. ಆಕ್ಚುಲಿ ನಾನು ಬರೋದು ಗೊತ್ತಿಲ್ಲ, ನಂದು ಇವಳ್ದು ಓಕೆ ಇದೆ, ನಾನು ಬರೋದು ಗೊತ್ತಿಲ್ಲ, ನೋಡೋಣ. ನನಗಂತೂ ಈ ಊರು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಯ್ತು. ಅನ್ಕೊಂಡಿರ್ಲಿಲ್ಲ ಈ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಪಾಸ್ ಆಗ್ಬೇಕಾದ್ರೆ ನಾವು ಆನ್ ದ ವೇ ಪಾಸ್ ಆಗ್ಬೇಕಾದ್ರೆ ಈ ತರ ಮನೆಗಳೆಲ್ಲಾನು ನೋಡ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆ ಹೆಂಗಿರುತ್ತೆ ಏನು ಅಂತ ತುಂಬಾ ಕ್ಯೂರಿಯಾಸಿಟಿ ಇರೋದು. ಮತ್ತೆ ಒಂದು ದಿವಸನಾದ್ರೂ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಅದು ಆಕ್ಚುಲಿ ಇವಳ ಮುಖಾಂತರ ಈಡೇರಿದೆ. ಇವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಇಷ್ಟು ಏನ್ ಹೇಳ್ತಾರೆ ಅದಕ್ಕೆ ಆಕ್ಚುಲಿ ಪದಗಳೇ ಇಲ್ಲ. ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸ, ಮತ್ತೆ ಆ ಮನೆ ಎಲ್ಲ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಸಾವಿರಾರು ರೂಪಾಯಿ ಕೊಟ್ಟು ನಾವು ಎಲ್ಲೆಲ್ಲೋ 5 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಇರ್ತೀವಿ. ಬಟ್ ಈ ತರ ಖುಷಿ, ಆನಂದ, ಪ್ರೀತಿ ಎಲ್ಲೂ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ನಾವು ಲಕ್ಸುರಿ ಅಂತ ನೋಡಕ್ ಹೋಗ್ತೀವಿ. ಬಟ್ ಇದ್ರ ಮುಂದೆ ಲಕ್ಸುರಿ ಎಲ್ಲ ವೇಸ್ಟ್ ಅಂತಾನೆ ಹೇಳ್ಬೋದು. ನೋಡಿ, ಸುತ್ತಲೂ ಮುತ್ತಲು ಅಷ್ಟೇನೆ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ಅಂತೂ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಇವ್ರ ಅಜ್ಜಿ ಮನೆನೇ ಹೀಗೆ. ನೆಕ್ಸ್ಟು ಈ ಮದುವೆ ಮುಗಿಸ್ಕೊಂಡು ಇವ್ರ ಅಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಆಂಟಿ ಮನೆ ಅಂತೂ ನಿಜವಾಗ್ಲೂ ಸಕ್ಕದಂದ್ರೆ ಸಕ್ಕದಾಗಿದೆ. ನಾನೇನಾದ್ರು ಬಿಟ್ರೆ ಬೇಕಾದ್ರೆ ಅಲ್ಲೇ ಇದ್ಬಿಡ್ತೀನಿ, ಅಷ್ಟು ಇಷ್ಟ ಆಗೋಗಿತ್ತು ನನಗೆ. ಎಷ್ಟು ಚೆನ್ನಾಗ್ಬಿಟ್ಟಿದೆ ಅಲ್ಲ. ಕರ್ಬೇವಿನ ಸೊಪ್ಪು ಇಲ್ಲಿ ಫುಲ್ಲು ಹೆಂಗಂದ್ರೆ ಹಂಗೆ ಬಿಟ್ಟಿದೆ. ನಮ್ಮನೆ ಹತ್ರ ಪಾಟಲ್ಲಿ ಹಾಕಿದ್ರೆ ತುಂಬಾ ಕಷ್ಟ ಬಿಡೋದಕ್ಕೆ. ಇಲ್ಲಿ ಅಂತೂ ಕರ್ಬೇವಿನ ಸೊಪ್ಪು ತುಂಬಾ ಇದ್ರಾಗಿ ಬಿಟ್ಟಿದೆ. ಅಲ್ಲಲ್ಲಲ್ಲಲ್ಲಲ್ಲೇ ಎಲ್ಲಾ ಕಡೆ ಕರ್ಬೇವಿನ ಸೊಪ್ಪು ಗಿಡನೇನೆ. ಇದು ಬಂದು ಅವರು ದೈವ ಸ್ಥಾಪನೆ ಅಂದ್ರೆ ಮಾಡ್ತಾರ, ದೈವಾರಾಧನೆ ಮಾಡ್ತಾರಲ್ಲ ಅದ್ರ ಜಾಗ ಅದು.
ಮತ್ತೆ ಇಲ್ಲಿ ಮದ್ವೆಗೆ ಹೋಗೋಕೆ ಮುಂಚೆ ಅವ್ರ ಅಜ್ಜಿ ಹೂವ ತಂದು ಕಟ್ಟಿಟ್ಟಿದ್ರು. ಸೊ ಆ ಕಡೆ ಎಲ್ಲಾನು ಈ ತರ ಒಂಥರ 4 ಜಡೆ ಹಾಕಲ್ವಾ ನಾವು, 4 ಎಣೆ ಹಾಕಲ್ವಾ, ಆ ತರ ಇರುತ್ತೆ ಇದ್ರಲ್ಲಿ ಹೂವಗಳೆಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈವನ್ ಅದ್ರ ಸ್ಮೆಲ್ ಕೂಡ ಅಷ್ಟೇನೆ, ಅಷ್ಟೇ ಚೆನ್ನಾಗಿರುತ್ತೆ. ಮತ್ತೆ ಕಟ್ಟಿರೋ ರೀತಿನೂ ತುಂಬಾ ಚೆನ್ನಾಗಿದೆ. ಓ ಶಿಟ್, ನಂದು ಬಟ್ಟೆ ಬಿದ್ದೋಯ್ತು. ಅದು ಸ್ಟಿಕ್ ಕರೆಕ್ಟಾಗಿರ್ಲಿಲ್ವಾ? ಸ್ವೆಟ್ ಆಗ್ತಿದ್ದೀನಲ್ಲ ಅದಕ್ಕೆ. ನಮ್ಮ ಲುಕ್ ಹೆಂಗಿದೆ, ಹೊರಟಿದ್ದೀವಿ ಮದುವೆ ಮನೆಗೆ. ನೋಡೋಣ ಅವ್ಳ ರಿಯಾಕ್ಷನ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ತಡ್ಕೊಳಕ್ಕಾಯ್ತಾ ಇಲ್ಲ. ಆಲ್ರೆಡಿ ಸ್ವೆಟ್ ಆಗ್ತಾಯಿದೆ. 8 ಗಂಟೆ 9 ಗಂಟೆ 8:30ಗೆ ಸ್ಟಾರ್ಟ್ ಇಲ್ಲಿ ಬಿಸಿಲು. ಬೆಂಗಳೂರು ಬಿಸಿಲು ಹೆಂಗೋ 10 ಗಂಟೆ ಮೇಲೆ ಇಲ್ಲಿ ಸಖತ್ ಬಿಸಿಲು. ಅವಳ ರಿಯಾಕ್ಷನ್ ನೋಡೋಣ. ಆ್ಯಕ್ಚುಲಿ ಇವಾಗ ಫಸ್ಟ್ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಮೇಡಮ್ ಅವ್ರು ಗೊತ್ತಿಲ್ಲ ನಾನು ಹೋಗ್ತಾ ಇರೋದು, ಸರ್ಪ್ರೈಸಿಂಗ್ ಆಗಿದೆ. ಹಾಂ, ಈ ಮೇಡಮ್ ಅವ್ರು ಸ್ವಲ್ಪ ಅರ್ಧಂಬರ್ಧ ಗೊತ್ತಿರುತ್ತೆ. ಓಕೆ ಬನ್ನಿ ನೋಡೋಣ. ಮದುವೆ ಮನೆ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ. ಅದೇ ಮದುವೆ ಮನೆ, ಅದೇ ಮದುವೆ ಮನೆ. ಮನೆಯಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಹಾಂ, ಇದಾ? ಓಕೆ ಓಕೆ. ಹೊಸ್ದಾಗಿ ಕಟ್ಟಿರೋದು ಇದೇನಾ? ಇವರು ಇದೇನಾ ಹೊಸ್ದಾಗಿ ಕಟ್ಟಿರೋದು? ಮುಂಚೆ ಇದ್ದಿದ್ದು? ಇವ್ರು ಬಂದು ಮನೆಯಲ್ಲೇ ಮದುವೆ ಮಾಡ್ತಾ ಇರೋದು. ಅಂದರೆ ಸುಚಿತ್ರಾ ಅವ್ರ ಅಜ್ಜಿ ಮನೆಯಿಂದ ವಾಕಬಲ್ ಡಿಸ್ಟೆನ್ಸೇನೆ, ತುಂಬ ಹತ್ರನೇನೆ. ಅಂದರೆ ನಾನು ಹೇಳ್ದಂಗೆ ತುಂಬ ಅಂದರೆ ತುಂಬ ವರ್ಷಗಳಂತಲ್ಲ, ಆ್ಯಕ್ಚುಲಿ ಒಂದು 3 ಇಯರ್ಸ್ ಅಂತ ಅನ್ಕೊತೀನಿ. ನಾವು ಎಲ್ಲ ಕೆಲಸ ಮಾಡಿದ್ದು, ನಾವು ಸುಚಿತ್ರಾ ಎಲ್ಲ ಕೆಲಸ ಮಾಡಿ ಒಂದು 4 ಇಯರ್ಸ್ ಆಗಿದೆ. ಬಟ್ ಇವಳ ಜೊತೆ ಕೆಲಸ ಮಾಡಿದ್ದು ಒಂದು 3 ಇಯರ್ಸ್ ಇರ್ಬೋದು. ಬಟ್ ಬಾಂಡಿಗೆ ಮಾತ್ರ ಅಷ್ಟು ಚೆನ್ನಾಗಿ ಇತ್ತು. ಅಂದರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು ಇವಳು. ನನ್ನನ್ನಾಗಲಿ ಸುಚಿತ್ರಾನಾಗಲಿ ತುಂಬಾ ಹಚ್ಕೊಂಡಿದ್ಲು. ಈಗಲೂ ಆ ಬಾಂಡಿಂಗ್ ಹಂಗೆ ಇದೆ. ಅವಳಿಗೆ ನಾನು ಬಂದಿರೋದು ಗೊತ್ತಿಲ್ಲ. ಸುಚಿತ್ರಾನ ನೋಡಿ ಅವರಮ್ಮ ಸ್ಮೈಲ್ ಕೊಟ್ಟರು. ಅವರಮ್ಮ ಹೇಳಿರ್ಬೋದು. ಬಟ್ ಅಲ್ಲಿಂದ ಅವಳು ಸುಮಾರು ಸತಿ ಬಗ್ಗಿ ನೋಡೋದಕ್ಕೆ ಟ್ರೈ ಮಾಡಿದ್ಲು. ಬಗ್ಗಿ ನೋಡಿದ್ಮೇಲೆ ಅವಳ ರಿಯಾಕ್ಷನ್ ಅಂತೂ ತುಂಬ ಖುಷಿ ಆಗೋಯ್ತು. ನಾನು ಸುಚಿತ್ರಾ ಎಲ್ಲ ಹೋಗಿದ್ದಿದ್ದು. ಆ್ಯಕ್ಚುಲಿ ಅವ್ರ ಅಮ್ಮನೂ ಅಷ್ಟೇನೆ, ಗೊತ್ತಿರಲಿಲ್ಲ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಇವಳು ಕೂಡ ಏನು ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ, ಅರ್ಧಂಬರ್ಧ ಇನ್ಫಾರ್ಮೇಷನ್ ಇತ್ತು. ಸೊ ಅವ್ರ ಅಮ್ಮಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಹೇಳಬೇಕು ಅಂತಂದರೆ ನಮ್ಮ ಅಚ್ಚುಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಅವಳ ಮುಖದಲ್ಲಿ ಆ ಖುಷಿ ನೋಡಿ ನಮಗೆ ಖುಷಿ ಆಯ್ತು. ಆ್ಯಕ್ಚುಲಿ ಅದನ್ನೇ ಹೇಳಿದ್ದು. ಇದೇ ಲುಕ್ಕು. ಅಲ್ಲಿಂದ ನೋಡಿ ತುಂಬ ಖುಷಿ ಪಟ್ಲು. ನಮಗಂತೂ ತುಂಬಾ ಖುಷಿ ಆಯಿತು. ಇದನ್ನೇ ಕ್ಯಾಪ್ಚರ್ ಮಾಡೋದಕ್ಕೆ ಕಾಯ್ತಾ ಇದ್ದೆ ನಾನು. ನಾವು ವರ್ಕ್ ಮಾಡ್ತಾ ಇದ್ದಾಗಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಯಾರನ್ನೂ ಅಷ್ಟೇ ಮರೆಯೋಕ್ಕಾಗೋದಿಲ್ಲ. ನಮ್ಮ ಲೈಫ್ ಟೈಮಲ್ಲಿ ಇದೊಂದು ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ಅಚ್ಚು ಆಗಿರ್ಬೋದು, ಸುಚಿತ್ರಾ ಆಗಿರ್ಬೋದು, ನಂದಿನಿ ಆಗಿರ್ಬೋದು, ಇಷ್ಟು ನಾವು ಎಂಜಾಯ್ ಮಾಡಿದ್ದೇ ಇಲ್ಲ. ಆ್ಯಕ್ಚುಲಿ ಅಲ್ಲಿಂದ ಕೇಳ್ತಾ ಇದ್ದಾಳೆ, ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ ಅಂದ್ಬಿಟ್ಟು. ಅಲ್ಲಿ ತೆರೆ ಹಿಡ್ದಿರೋರು ಸ್ವಲ್ಪ ಅಡ್ಡ ಬರ್ತಾ ಇದ್ದಾರೆ. ಅಲ್ಲಿ ಶಾಸ್ತ್ರಗಳೆಲ್ಲ ಮಾಡಿಸ್ತಾ ಇದ್ದಾರೆ. ತಾಳಿ ಕಟ್ಸೋ ಟೈಮ್ ಇವಾಗ. ನಾವು ಕರೆಕ್ಟಾಗಿ ತಾಳಿ ಕಟ್ಸೋಕ್ಕೆ ಮುಂಚೆನೇ ಹೋಗಿದ್ವಿ ನಾವು. ಅಂದರೆ ಆಲ್ಮೋಸ್ಟ್ ನಾವು 8:30 8:45ಗೆಲ್ಲ ಅಲ್ಲಿ ಇದ್ವಿ ಅಂತ ಅನ್ಕೊತೀನಿ. ನಾವು ಇಲ್ಲಿ ಇವ್ರ ಅಜ್ಜಿ ಮನೆಯಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ, ಅಂದರೆ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ನಾವು ಹೊರಟಿದ್ವಿ. ಅಷ್ಟರಲ್ಲಿ ಅಲ್ಲಿ ನಾವು ಹೊರಟಾಗೆ ನೋಡಿದ್ರಲ್ಲ, ಸ್ಟಾರ್ಟಿಂಗಲ್ಲೇ ಅಲ್ಲಿ ಏನೋ ಪೂಜೆ ಮಾಡಿಸ್ತಾ ಇದ್ರು. ಮತ್ತೆ ನಾವು ಹೋಗ್ತಿದ್ದಂಗೆನೇ ಇಲ್ಲಿ ಸ್ವಲ್ಪ ತೆರೆ ಎಲ್ಲ ಇಡಿಸಿ ಎಲ್ಲ ಶಾಸ್ತ್ರಗಳೆಲ್ಲ ಮುಗಿಸಿ ಆಮೇಲೆ ಇಲ್ಲಿ ತಾಳಿ ಕಟ್ಸಿದ್ರು. ಇವ್ರದ್ರಲ್ಲೇ ಡಿಫ್ರೆಂಟ್, ನಮ್ದಕ್ಕೂ ಇವ್ರದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ನಾನು ಇದು ಫಸ್ಟ್ ಟೈಮ್ ನಾನು ಇವ್ರ ಕಡೆ ಇಲ್ಲಿ ಮದುವೆ ನೋಡ್ತಾ ಇರೋದು. ಅಂದರೆ ಭಟ್ಕಳ ಸೈಡ್ ಮದುವೆ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾನೆಲ್ಲೂ ಹೋಗಿರಲಿಲ್ಲ ಆ್ಯಕ್ಚುಲಿ. ಇದು ಹೋಗಿಲ್ಲ ಅಂದರೆ ತುಂಬಾ ಮಿಸ್ ಆಗೋದು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬರಬೇಕಿತ್ತು. ಅವರು ಬಂದಿದ್ದೀರ ತುಂಬ ಖುಷಿ ಪಟ್ಟಿರೋರು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಹಾಗೇನೆ, ನಮ್ಮಮ್ಮ, ನನ್ನ ಹಸ್ಬೆಂಡು, ಅದೇ ನಮ್ಮಮ್ಮನೂ ಕರ್ಕೊಂಬರ್ಬೇಕು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಮಿಸ್ ಆಯಿತು. ಅವ್ರಿಗೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ತಾಳಿ ಎಲ್ಲ ಕಟ್ಸಿದ ಆದಮೇಲೆ ಇಲ್ಲಿ ಹೋಮ ಮಾಡ್ಕೊಂಡಿದ್ರು. ನಿನ್ನ ಮದುವೆಯ ಜೀವನ ತುಂಬ ಅಂದರೆ ತುಂಬ ಸುಖಕರವಾಗಿರಲಿ ಅಚ್ಚು. ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್.
ಹಾಗೆ ಸುಚಿತ್ರಾ ಅವ್ರ ತಂಗಿ ಕೂಡ ಜಾಯ್ನ್ ಆದ್ರು. ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಆಗಿ. ಸೊ ಅವ್ರ ಪರಿಚಯನೂ ಮಾಡ್ಕೊಂಡು ಅವ್ರ ಹತ್ರನೂ ಸ್ವಲ್ಪ ಎಲ್ಲ ಕೂತು ಮಾತಾಡಿ ಮತ್ತೆ ನಾವೆಲ್ಲರೂ ಊಟಕ್ಕೆ ಹೋದ್ವಿ. ಇಲ್ಲೂ ಅಷ್ಟೇ ಇವರು ಹೋಮ ಮಾಡಿಸೋದು ಅಂದ್ರೆ ನಾನು ನೋಡಿದ್ದು ಡಿಫ್ರೆಂಟ್ ಆಗೇ ಇತ್ತು. ಬಟ್ ನಮ್ಮ ಕಡೆಗೂ ಇವ್ರ ಕಡೆಗೂ ತುಂಬಾನೇ ಶಾಸ್ತ್ರಗಳಾಗ್ಲಿ ಇದಾಗ್ಲಿ ತುಂಬಾನೇ ಚೇಂಜಸ್ ಇದೆ ಇಲ್ಲಿ. ಬಟ್ ಆ ಶೆಕೆ ಮಾತ್ರ ವಿಪರೀತ. ಯಪ್ಪಾ ಯಾವಾಗ ಅಲ್ಲಿಂದ ಬಂದ್ಬಿಡ್ತೀವಪ್ಪ ಅಂತ ಅನ್ಸ್ತಾ ಇತ್ತು. ಅವಳಿಗಂತೂ ಈ ಸೀರೆ ಉಟ್ಕೊಂಡು ಆ ಜುವೆಲ್ಸ್ ಹಾಕೊಂಡು ಯಪ್ಪಾ ಹೆಂಗಿದ್ಲೋ ಅಂತಾನೆ ಗೊತ್ತಿಲ್ಲ. ಇದಾದ್ಮೇಲೆ ನಾವು ಅವಳ ಜೊತೆ ಒಂದ್ ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಗಿಫ್ಟ್ಸ್ ಎಲ್ಲ ಕೊಟ್ಟು ನಾವು ಅಲ್ಲಿಂದ ಹೊರಡೋಣ ಅಂತ ಅನ್ಕೊಂಡು ಅದಕ್ಕಾಗಿ ಫಸ್ಟ್ ನಾವು ಊಟ ಮುಗಿಸ್ಕೊಂಡ್ವಿ. ಮತ್ತೆ ಅವ್ರ ಹೋಮ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ನಿಲ್ಸಿದ್ರು. ಬಿಕಾಸ್ ಅವತ್ತೇ ತಾಳಿ ಕಟ್ಸಿದ್ದು ಮತ್ತೆ ರಿಸೆಪ್ಷನ್ ಎಲ್ಲ ಒಂದೇ ದಿವಸ ಇವ್ರದ್ದು. ನಮ್ ತರ ಹಿಂದಿನ ದಿವಸ ರಿಸೆಪ್ಷನ್ ಆಮೇಲೆ ನೆಕ್ಸ್ಟ್ ಡೇ ಮುಹೂರ್ತ ಆ ತರ ಎಲ್ಲ ಇಲ್ಲ. ಸೊ ಇವರು ರೆಡಿ ಆಗಿ ಬರೋ ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸೊ ಗಿಫ್ಟ್ ಎಲ್ಲ ಕೊಟ್ಟು ಸ್ವಲ್ಪ ಮಾತಾಡಿ ಅಂದ್ರೆ ಮಾತಾಡಕ್ ಸಿಗೋದಿಲ್ಲ ಬಿಡಿ, ಯಾಕೆಂದ್ರೆ ತುಂಬಾನೇ ಬ್ಯುಸಿ. ಸೊ ನೆಕ್ಸ್ಟ್ ಫೋನ್ ಮಾಡ್ತೀನಿ ಅಂತ ಹೇಳಿ ಅವಳಿಗಂತೂ ತುಂಬಾನೇ ಖುಷಿ ಆಯ್ತು. ಸೊ ವಿಶ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇನೆ ಇವ್ರದ್ರಲ್ಲಿ ಎಲೆನೂ ಅಷ್ಟೇ ಹಾಕೋದು ಡಿಫ್ರೆಂಟ್ ಆಗೇ ಇದೆ. ಹಿಂಗೆ ನಾವು ಹಿಂಗ ಅಡ್ಡಡ್ಡ ಹಾಕಿದ್ರೆ ಇವ್ರು ಹಿಂಗ್ ಉದ್ದ ಹಾಕ್ತಾರೆ. ಊಟ ಮಾತ್ರ ಸೂಪರ್ ಆಗಿತ್ತು. ಅಲ್ಲಿ ಎಲ್ಲ ಊಟ ಮುಗಿಸ್ಕೊಂಡು ನಾವಿಲ್ಲಿ ಬಂದಿದ್ದು ಮಹಾಸತಿ ಅನ್ನೋ ಟೆಂಪಲ್ಗೆ. ಇದಂತೂ ನಾನು ನೋಡೇ ಇರ್ಲಿಲ್ಲ ಬಿಡಿ. ಈ ಟೆಂಪಲ್ ನಾವು ನೋಡಿರ್ಲಿಲ್ಲ ಆಕ್ಚುಲಿ. ಹೆಸರು ಕೇಳಿರ್ಲಿಲ್ಲ, ಟೆಂಪಲ್ ಹೆಸರು ಕೂಡ ಕೇಳಿರ್ಲಿಲ್ಲ. ಮತ್ತೆ ಇಲ್ಲಿನ ದೇವ್ರ ನೋಡಿ ತುಂಬಾನೇ ಆಶ್ಚರ್ಯ ಆಯ್ತು. ಬಿಕಾಸ್ ಈ ತರ ನಾನು ಎಲ್ಲೂ ನೋಡಿರ್ಲಿಲ್ಲ. ಮಹಾಸತಿ ಟೆಂಪಲ್ ಅಂದ್ರೆ ಆನ್ ದ ವೇ ಹೋಗ್ತಾ ಆನ್ ದ ವೇನೇನೆ ಇದು. ಸುಚಿತ್ರಾ ಅವ್ರ ಮನೆಗೆ ಹೋಗ್ತಾ ಆನ್ ದ ವೇ ನೋಡಿ ಇಲ್ಲಿ ಗರ್ಭಗುಡಿಯಲ್ಲಿ ದೇವ್ರು ಬಂದು ಈ ರೀತಿ ಇದೆ. ಇಲ್ಲಿ ಹೊಂಬಾಳೆ ಇಟ್ಟು ನಮ್ಗೆ ಯಾವ ದೇವ್ರು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಇಟ್ಟು ನಾವೇನ್ ಕೇಳ್ಕೊಂತೀವೋ ಅಲ್ಲಿಂದ ಪ್ರಸಾದ ಕೊಡುತ್ತೆ ದೇವ್ರು. ಸೊ ಆಗತ್ತೆ ಆಗಲ್ಲ ಅನ್ನೋದು ನಮ್ಗೆ ಅಲ್ಲಿಂದ ಪ್ರಸಾದ ಕೊಡುತ್ತೆ ದೇವ್ರು. ಸೊ ಟೈಮ್ ಇಲ್ದೇ ಇರೋ ಕಾರಣ ನಾವ್ ಏನು ಕೇಳಕ್ ಹೋಗ್ಲಿಲ್ಲ. ಆಕ್ಚುಲಿ ಸುಚಿತ್ರಾ ಅವ್ರ ತಂಗಿ ಹೇಳಿದ್ರು ಈ ತರ ಹಿಂಗೆ ಕೇಳ್ಕೊಂಬೋದಕ್ಕ, ನಾವ್ ಯಾವ ದೇವ್ರು ಬೇಕೋ ಆ ದೇವ್ರ ಮೇಲೆ ಇಟ್ಟು ನಾವು ಕೇಳ್ಕೊಂಬೋದು ಅಂತ ಅಂದ್ಬಿಟ್ಟು. ಆಕ್ಚುಲಿ ಟೈಮ್ ಇಲ್ದೇ ಇರೋ ಕಾರಣ ಸೊ ಏನು ಕೇಳ್ಕೊಂಡಿಲ್ಲ. ನೆಕ್ಸ್ಟ್ ಬರೋಣ ಅಂತ ಅಂದ್ಬಿಟ್ಟು. ಟೆಂಪಲ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಾವು ಈ ತರ ಟೆಂಪಲ್ ನೋಡಿದ್ದು ನಾನು. ಮತ್ತೆ ಹೆಸರು ಕೂಡ ಮಹಾಸತಿ ದೇವಸ್ಥಾನ ಇದೆ ಅಂತ ಫಸ್ಟ್ ಟೈಮ್ ಕೇಳಿದ್ದು ನಾನು. ಅಲ್ಲಿಂದ ನಾವು ಆನ್ ದ ವೇ ಇದು ಬಂದು ಮರವಂತೆ ಬೀಚ್ ಅಂತ ಅಂದ್ಬಿಟ್ಟು. ಆಕ್ಚುಲಿ ಇಲ್ಲಿ ಯಾರೂನು ಅಂದ್ರೆ ಸ್ವಿಮ್ ಮಾಡೋದಕ್ಕೆ ಇದಕ್ಕೆಲ್ಲ ಬಿಡೋದಿಲ್ಲ. ತುಂಬಾನೇ ಡೀಪ್ ಇದೆ ಮತ್ತೆ ತುಂಬಾನೇ ಆಳ ಇದೆ, ತುಂಬಾ ರಫ್ ವೇವ್ಸ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ಯಾರನ್ನೂ ಆಟ ಆಡಕ್ ಬಿಡೋದಿಲ್ಲ. ಜಸ್ಟ್ ಇಲ್ಲಿ ಫೋಟೋಸ್ ಅದು ಇದು ತೆಗೆಸ್ಕೊಬಹುದು ಅಷ್ಟೇನೇನೆ. ಇಲ್ಲಿ ಬಂದು ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ಸ್ ಇದೆ ಇಲ್ಲಿ. ಇದು ಇನ್ನೊಂದ್ ಸ್ವಲ್ಪ ದೂರ ಆಗತ್ತೆ ಇಲ್ಲಿಂದ. ಬಟ್ ನಾವು ಅದಕ್ಕೆಲ್ಲ ಹೋಗ್ಲಿಲ್ಲ, ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು. ನಾವ್ ಇಲ್ಲಿಂದ ಹೋಗ್ತಾ ಇರೋದು ಸ್ಟ್ರೈಟ್ ಅವೇ ಅವ್ರ ಅಮ್ಮ ಮನೆಗೆ ಹೋಗ್ಬೇಕು. ಮತ್ತೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೊಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಸಮುದ್ರ ಅಂತಂದ್ರೆ ನಮಗಂತೂ ತುಂಬಾನೇ ಇಷ್ಟ. ಒಂಥರ ಅಲ್ಲಿ ಕೂತು ಸಮುದ್ರನ ನೋಡ್ತಾ ಇದ್ರೆ ಏನೋ ಒಂಥರ ಮನ್ಸಲ್ಲಿ ಏನೇ ತರದ ಟೆನ್ಷನ್ಸ್ ಇದ್ರೂನು ಅದು ಶಾಂತವಾಗುತ್ತೆ ಅಂತ ಹೇಳ್ತಾರಲ್ಲ ಆತರ. ಆಕ್ಚುಲಿ ಪರ್ಸನಲಿ ನನಗೆ ಅದು ಫೀಲ್ ಆಗುತ್ತೆ. ಯಾರಿಗೆ ಹೆಂಗಿದೆ ಗೊತ್ತಿಲ್ಲ. ಇಲ್ಲಿ ನಾನು ಹೋಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ರೆ ನನಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಇಲ್ಲಿ ಹೋಗಿ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಿ ನಾನು ನೋಡೇ ಇರ್ಲಿಲ್ಲ ಬಿಡಿ. ಹೋಗಿದ್ದೀವಿ ನಾವು ಈ ರೂಟಲ್ಲಿ ಹೋಗಿದ್ದೀವಿ, ಮುರುಡೇಶ್ವರಗೆಲ್ಲ ಹೋಗ್ಬೇಕಾದ್ರೆ ಹೋಗಿದ್ದೀವಿ ಈ ಕಡೆ ರೂಟಲ್ಲಿ. ಬಟ್ ಇಲ್ಲಿ ಅಂದ್ರೆ ಇಲ್ಲೆಲ್ಲ ಫೋಟೋಸ್ ಎಲ್ಲ ಆ ಥರ ಎಲ್ಲ ಏನು ತೆಗ್ದಿರ್ಲಿಲ್ಲ. ಜಸ್ಟ್ ಹಾಗೆ ಪಾಸ್ ಆಗಿದ್ದು. ನಾನು ಒಂದು 2-3 ಟೈಮ್ಸ್ ಅಷ್ಟೇ ಈ ರೋಡಲ್ಲಿ ಓಡಾಡಿದ್ದೀನಿ. ಹಂಗೆ ಇದ್ದೀರಾ? ಹಂಗೆ ಇರಿ, ಒಂದು ನಿಮಿಷ ಹಂಗೆ ಇರಿ. ಎಷ್ಟು ಮಾತು ಕೇಳ್ತೀರಾ ನೀವು ಅಂತ. ನಮ್ಮ ಹುಡುಗಿ ಪಾಪ ಫೋಟೋಗೆ ಅಂತ ಕೂತಿದ್ಲು. ಅವಳನ್ನ ಸ್ವಲ್ಪ ರೇಗಿಸ್ಕೊಂಡು ಅದನ್ನೇ ಎಷ್ಟು ನನ್ನ ಮಾತು ಕೇಳ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಕೊಂಡು ಇದು ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಈ ನಮ್ಮ ಸುಂದರ ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದ. ಎಂತಿದ ಇದ ಸೇಮ್
ಜೊತೆಯಾಗಿ ಬಹುದೂರ ಸಾಗೋಣ. ಪಾಯಣ ಎಲ್ಲೆಂದು ನಾ ಹೇಳಲು. ಕುಂದಾಪುರಗೆ ಹೊಸಂಗಡಿಗೆ. ಸಾಲ್ಟ್ ವಾಟರ್ ಕಣ್ಣಿಗೆ ಬಿತ್ತು ಉರಿತಾ ಇದೆ. ಏ ದಡ್ಡಿ ಈ ಕಡೆ ಬನ್ನಿ, ಹೋಗ್ತಾ 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 ಇದ್ದೀರಾ. ಆಮೇಲೆ ಪ್ರದೀಪ್ ನ್ಯಾರನ್ ಕರ್ಕೊಂಡ್ಬರ್ಲಿ. ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂದು ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಅಮ್ಮ ಪ್ರದೀಪ್ ಇನ್ನೊಂದು ಎಂಟು ತರಕ್ಕಾಗಲ್ಲ, ಬಾರವ ಈ ಕಡೆ. ಯಮ್ಮ ದೇವ್ರೇ. ಓ ತರಂಗಿದೆ ತಂದ್ಬಿಡ್ಬೋದಾಗಿತ್ತು ನುಗ್ಗತ್ಲಾಗೆ. ಅಂದ್ರೆ ನನ್ ಗಂಡ ಬೇಡ ಅಂತ ಅದೇನೆ ಸಾಕಪ್ಪ, ನಾನೇ ನುಗ್ಬಿಡ್ತಾ ಇದ್ದೆ ಆ ಕಡೆ. ಅವಳೊಬ್ಳೆ ಸಾಕು ಅಂತಾನೆ. ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡಿಕೊಂಡು ಸಮುದ್ರ ಎಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ಪಯಣ ಮತ್ತೆ ಹೊಸಂಗಡಿಗೆ ಶುರು ಆಯಿತು. ಅಲ್ಲಿಂದ ಹೋಗೋ ಅಂದರೆ ಅಲ್ಲಿಂದ ಆನ್ ದ ವೇ ಸ್ವಲ್ಪ ಸ್ಟಾಪ್ ಮಾಡಿ ಅಲ್ಲಿ ಇಲ್ಲಿ ಅಂಗಡಿಗೆ ಎಲ್ಲ ಸ್ವಲ್ಪ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಾವು ಹೊರಟ್ವಿ. ಆ್ಯಕ್ಚುಲಿ ಇವ್ರಿಗಂತೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಪೇಷನ್ಸಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಸುಚಿತ್ರಾ ಅವರ ಮಾವ. ಸೊ ನಾನು ಅಂದ್ಕೊಂಡಿದ್ದ ಪ್ರಕಾರ ಅಂದರೆ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಇವಾಗ ಅವ್ರ ಅಜ್ಜಿ ಮನೆ ನೋಡಿದ್ವಲ್ಲ ಆ ಥರ ಇರುತ್ತೆ ಅವ್ರ ಅಮ್ಮ ಮನೆ ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಊಹೆಗೂ ಮೀರಿದ್ದು, ನಾನು ಹೇಳಿದ್ನಲ್ಲ ಅವ್ರ ಅಜ್ಜಿ ಮನೆನೇ ಆಗಿದೆ ಅಂತಂದಮೇಲೆ ಇನ್ನು ಆಂಟಿ ಮನೆ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಇವಾಗಲೇ ಹಿಂಗೆ ಬೇಸಿಗೆಗಾಲದಲ್ಲಿ ಇನ್ನು ಮಳೆಗಾಲದಲ್ಲಿ ಹೆಂಗಿರ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ ಈ ವಿಡಿಯೋಸು. ನೆಕ್ಸ್ಟ್ ಇದೇ ವಿಡಿಯೋಸ್ನ ಕಂಟಿನ್ಯೂಷನ್ಸ್ ಇರುತ್ತೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.